ಇಡಿಯಿಂದ 100 ಕೋಟಿ ಮೌಲ್ಯದ 92 ನಿವೇಶನ ಮುಟ್ಟುಗೋಲು ಸಂಬಂಧ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಪ್ರತಿಕ್ರಿಯೆ ನೀಡಿದರು. ಆರ್ಸಿಬಿ ದುರಂತದ ಮಾದರಿಯಲ್ಲಿ ತಪ್ಪಿತಸ್ಥರಿಗೆ ಆದ ಶಿಕ್ಷೆ ಮುಡಾ ಅಧಿಕಾರಿಗಳಿಗೂ ಆಗಬೇಕು. ಸಿದ್ದರಾಮಯ್ಯ ಅವರು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಾಕ್ತಿದ್ದಾರೆ. ಮುಡಾ ಆಯುಕ್ತರಾಗಿದ್ದ ಜಿಟಿ ದಿನೇಶ್ ಕುಮಾರ್, ನಟೇಶ್ ಅವರನ್ನ ಕೂಡಲೇ ಬಂಧನ ಮಾಡಬೇಕು. ಸಿಎಂ ಸಿದ್ದರಾಮಯ್ಯ ಅವರಿಗೆ ತವರಿಗೆ ಒಂದು ನ್ಯಾಯ, ಅವರಿಗೆ ಒಂದು ನ್ಯಾಯ ಮಾಡುತ್ತಿದ್ದಾರೆ. ಇಲ್ಲಿಗೆಲ್ಲ ಅಲೌಟ್ ಮಾಡಿದ್ದ ಮುಡಾ ಅಧಿಕಾರಿಗಳಿಗೂ ಶಿಕ್ಷೆಯಾಗಲಿ. ಇಡೀ ಕ್ರಮವನ್ನು ನಾವು ಸ್ವಾಗತ ಮಾಡುತ್ತೇವೆ. ಬೆಂಗಳೂರಿನಲ್ಲಿ ಕಠಿಣ ಕ್ರಮ ಮುಡಾ ಅಧಿಕಾರಿಗಳಿಗೆ ಯಾಕಿಲ್ಲ ಎಂದು ಶಾಸಕ ಶ್ರೀವತ್ಸ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಮೈಸೂರು ವಿಷಯದಲ್ಲಿ, ಅಧಿಕಾರಿಗಳ ವಿಷಯದಲ್ಲಿ ಬಹಳ ನಿರ್ಲಕ್ಷ್ಯ ಮತ್ತು ನಿರ್ಲಜ್ಜ ಭಾವನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಮೈಸೂರಿನ ಮೂಡಾ ವಿಷಯ ಪ್ರಕರಣದಲ್ಲಿ ಯಾಕೆ ಸಿ ಎಂ ಇಷ್ಟೊಂದು ಮೈ ಮೇಲೆ ಎಳ್ಕೊಂಡ್ರು? ಭಾಳ ಸುಲಭವಾಗಿ ಅವರು ತಳ್ಳಾಕಬಹುದಾಗಿತ್ತು ಮತ್ತು ಭಾಳ ಬೇನೆ ಸಾಲ್ವ್ ಮಾಡ್ಬೋದಾಗಿತ್ತು. ಇವತ್ತು ನಟೇಶು, ಇವತ್ತು ಅವ್ರ ಬಗ್ಗೆ ಏನು ಚಕಾರ ಎತ್ತಾ ಇಲ್ಲ. ದಿನೇಶ್ ಅವ್ರದ್ದು ಪ್ರಕರಣ ಎಲ್ಲಿ ತನಕ ಯಾಕೆ ಬಂಚಿಲ್ಲ? ಹಂಗಾದರೆ ಅನ್ಯಾಯ ಆಗಿದೆ ಅಂತ ಗೊತ್ತಿದೆ, ಅಕ್ರಮ ಆಗಿದೆ ಅಂತ ಗೊತ್ತಿದೆ. ಈಗ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಮೆಟ್ಲ ಮೇಲೆ ಏನೋ ಸಾವಾಗಲಿಲ್ಲ, ಆಗಿರೋದೆಲ್ಲ ಅಲ್ಲಿ, ಅದಕ್ಕೆ ಕಠಿಣ ಕ್ರಮ ತಗೋತಾ ಇದ್ದೀನಿ ಅನ್ನುವಂಥದ್ದನ್ನು ಮಾಡ್ತಿದ್ದಾರೆ. ಮೈಸೂರು ಮೂಡಾದಲ್ಲಿ ಏನು? ಮೈಸೂರು ಮೂಡಾದಲ್ಲಿ ಇದೇ ಪ್ರಕರಣದಲ್ಲಿ ನೀವು ಪಾಲುದಾರರು, ನೀವು ಇದರ ಫಲಾನುಭವಿಗಳು ಅನ್ನುವ ಕಾರಣಕ್ಕೆ ನಟೇಶನ್ನ ಮುಡ್ತಾ ಇಲ್ಲ, ಅಲಾಟ್ಮೆಂಟ್ ಕೊಟ್ಟಿರೋರನ್ನ ಮುಡ್ತಾ ಇಲ್ಲ. BJP ಸರ್ಕಾರ ಕೊಡ್ತು ಅಂದರೆ BJP ಸರ್ಕಾರ ಕೊಟ್ಟದ್ದು ನಿಮ್ಮ ಹತ್ರ ಸರ್ಕಾರ ಇದೆಯಲ್ಲ, ಸುಲಭವಾಗಿ ತನಿಖೆಗೊಳಪಡಿಸಿ ಅವ್ರನ್ನ ಯಾರು ಮಾಡಿದ್ದಾರೆ ಅವ್ರನ್ನ ಶಿಕ್ಷೆ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ.